ದಾನ ಕುಡಿದು ಸುಡಿಸುವ ಗಾಳಿ ನಿಮ್ಮ ದಾನ ಒಂದು ಒಂದೇ ರಾಮನಾಥ ಪ್ರಾತಸ್ಮರಣೀಯರಾದ ಬಸವಾದೀಶ್ವರರನ್ನ ಎಲ್ಲ ಸಂತರನ್ನ ಮಹತ್ತರನ್ನ ಕಾರ್ತಿಕರನ್ನು ಸ್ಮರಿಸುತ್ತಾ ನಾಡಿನ ಜಗತ್ತಿನ ಮಹಾಶೂರ ಧೀರ ಮಹಾಸ್ವಾಮಿ ಇರ್ತಕ್ಕಂಥ ಆಂಜನೇಯ ಸ್ವಾಮಿಯನ್ನು ಸ್ಮರಿಸುತ್ತಾ ಈಗಾಗಂತ ಯಾವತ್ತು ಯಾತ್ರಾರ್ಥಿಗಳು ಈ ಸಮೀಪವಾಗಿದೆ. ಈ ಜಾತ್ರೆ ಅಂದ್ರೆ ಜಾತ್ರೆ ನೀವು ಜಾತ್ರೆ ಗೆಳವ್ರು ಯಾರು ಬಿಡವ್ರು ಯಾರು ಈ ಜಾತ್ರೆ ಭಾಳ ಅದ್ದೂರಿನ ಜಾತ್ರೆ ಮಾಡಕತ್ತಿದ್ದೀವಲ್ಲ. ನಮ್ಮ ಒಡ್ಪುರಿ ಜಾತ್ರೆ ಆಗಬೇಕಂದ್ರೆ ಎರಡನೇ ಕೊಪ್ಪಳ ಜಾತ್ರೆ ಎಲ್ಲ ಸಮಸ್ಯೆ ಸಮಾಜಗಳು ಎಲ್ಲ ಬಾಂಧವರು ಭಾಳ ಒಕ್ಕಟ್ಟಿಂದ ಒಳ್ಳೆ ಮನಸ್ಸಿಂದ ಆಂಜನೇಯ ಸ್ವಾಮಿ ಜಾತ್ರೆ ಮಾಡ್ತಿದ್ರಿ. ಭಾಳ ಸಂತೋಷ. ಎಷ್ಟು ಅಂಗಡಿ ಬಂದವು ಎಲ್ಲ ಬಂದವು ಭಾಳ ಸಂತೋಷ. ಅದಕ್ಕಂತ ಪತ್ರಕ್ಕೂ ಕೂಡ ಆಂಜನೇಯ ಸ್ವಾಮಿ ಜಾತ್ರೆಯನ್ನು ಭಾಳ ಅದ್ದೂರಿಯಿಂದ ಮಾಡ್ತೀವಿ. ಭಾಳ ಸಂತೋಷ. ಅದಕ್ಕೆ ಇದೇ ಪ್ರಕಾರ ಈ ಜಾತ್ರೆ ಮುಂದುವರಿಲಿ. ಯಾಕಂದ್ರೆ ದೇವರಿಗೆ ಕಲೆ ಪ್ರಾರಂಭಕ್ಕೆ ಓಡ್ಕೊಂತ ಎಳಿಬಾರ್ದು. ಸರ್ಕಾರ ನೀರಾಗ ಒಂದೊಂದು ಹೆಚ್ಚು ಸೇರಿ ಎಳಿಬೇಕು. ಓಡ್ಕೊಂತ ದೇವ್ರ ಯಾವ ದೇವರಿಗೆ ಹಾಗೆ ನಾವು ಓದ್ಕೊಂಡು ಸೇರಿ ಎಳಿಬಾರ್ದು. ನಿಧಾನ ಸಾವಕಾಶ ಇರಬೇಕು. ಒಂದು ವರ್ಷ ಒಂದ್ರಾಗನ ಆ ದೇವರಿಗೆ ಕಲ್ಲಿನ ಗಾಲಿ ಮಾಡಬೇಕು. ಕಲ್ಲಿನ ಗಾಲಿ ಯಾಕಂದ್ರೆ ಅದು ಕಬ್ಬಿನ ಗಾಲಿ ಓಡ್ಕೊಂಡು ಹೋಗ್ತಾರೆ. ಅದಕ್ಕೆ ದೃಷ್ಟಿಯಿಂದ ಆಂಜನೇಯ ಸ್ವಾಮಿ ಮಹಾಶಕ್ತಿಶಾಲಿ, ಜಗತ್ತು ಅತಿ ಶಕ್ತಿಶಾಲಿ ದೇವ್ರು ಯಾವ್ದು ಐತಂದ್ರೆ ಅದು ಆಂಜನೇಯ ಸ್ವಾಮಿ ಒಬ್ಬರ. ಅತಿ ಶಕ್ತಿಶಾಲಿ ದೇವ್ರ ಜಗತ್ತಿದೆ ಇಲ್ಲ. ಇಂಥ ರಾಮ ಲಂಕಾಕ್ಕೆ ಹೋಗ್ಬೇಕಾಗಿತ್ತಂದ್ರೆ ಯಾರ ಪರವರು ಸಪ್ತ ಸಮುದ್ರ ದಾಟಿ ಹೋಗ್ತಕ್ಕಂಥ ಶಕ್ತಿ ಯಾರಿಗೆ ಐತೆ ವಿಚಾರ ಮಾಡಿದ್ರೆ ಹೇಳಿ ಜಾಂಬು ಅಂತ ಸೈಡಪ್ಪ ಹೇಳಿ ಏನ್ ಹೇಳಿದ ಆ ಶಕ್ತಿ ಎಲ್ಲ ಶಕ್ತಿ ಆಂಜನೇಯ ಸ್ವಾಮಿ ಹನುಮಂತನ ಮಾತಾಡ್ತಿದ್ದು ಹೇಳಿ ಆಗಿದ್ದಾಗ ಹನುಮಂತ ಸಪ್ತ ಸಾಗರನ್ನ ಆಕಾಶ ಮಾಡಿ ಹೋಗಿ ಲಂಕಾ ಹೋಗ್ಬಿಟ್ಟಿದ. ಕೀರ್ತಿ ಅಂತಂದ ಅಂತ ಅದ್ಭುತ ಶಕ್ತಿ ಅಂತ ಶೂರ ಜಗತ್ತಿನ ಯಾರು ಶೂರ ಜಗತ್ತಿನ ಅತಿ ಶೂರ ಯಾರಂದ್ರೆ ವೀರಾಂಜನೇಯ ಹನುಮಂತ ಸ್ವಾಮಿ. ಅದಕ್ಕೊಂದು ಶಕ್ತಿ ಅದ್ಭುತ ಶಕ್ತಿ. ಯಾಕಂದ್ರೆ ನಮ್ಮ ಸ್ವಾಮಿ ಅವ್ನ ವಿಚಾರ ಭಾಳ ಹೇಳ್ಬೇಕು. ಭಾಳ ಶಕ್ತಿ ಅವ್ನು ಹೆಂಗಿದೆ ಏನು ಅವ್ನು ಹುಟ್ಟಿದ ಹೆಂಗ್ ಹುಟ್ಟಿದ ಕೂಡಲೇ ಸೂರ್ಯ ಮಂದಿಗೆ ಹಾಕ್ತವ ಅಂತ ಅದ್ಭುತ ಶಕ್ತಿ ಹನುಮಂತ ಶಕ್ತಿ. ಅದಕ್ಕಂತ ದೃಷ್ಟಿಯಿಂದ ನಾವು ಮಾಡ್ಕೊಂಡು ಪ್ರತಿ ವರ್ಷ ಕೂಡ ಜಾತ್ರೆ ಮಾಡ್ತೀವಿ. ಭಾಳ ಸಂತೋಷ. ಆಂಜನೇಯ ಸ್ವಾಮಿ ಜಾತ್ರೆ ಅಂದ್ರೆ ಅವ್ನ ಕೃಪಾ ಎಲ್ಲರಿಗೂ ಆಗ್ಬೇಕು. ಅದನ್ನ ಆಶೀರ್ವಾದ ಎಲ್ಲರಿಗೂ ಆಗ್ಬೇಕು. ಯಾರು ಬರ್ತೀರಿ ಎಲ್ಲರಿಗೂ ಸ್ವಾಮಿ ಆಶೀರ್ವಾದ ಮಾಡ್ತಾನೆ. ಒಬ್ಬ ಹೆಣ್ಮಗಳು ಬಂದಿದ್ದು 20 ವರ್ಷ ಆಗಿತ್ತು ಮದುವೆಯಾಗಿ ಮಕ್ಕಳು ಅವ್ರಿಗೆ ಬಂದ ಆಂಜನೇಯ ಸ್ವಾಮಿಗೆ ದೇವಸ್ಥಾನಕ್ಕೆ ಸ್ವಲ್ಪ ಹನುಮಪ್ಪ ನಮ್ಗೆ 20 ವರ್ಷ ಆಗಿದ್ದು ಮದುವೆಯಾಗಿ ಮಕ್ಕಳಾಗಿಲ್ಲ. ಅದಕ್ಕೆ ನೀವು ಒಂದು ಗಂಡು ಕೊಟ್ಟಂದ್ರೆ ನೀವು ಸ್ವಾಮಿ ಮೀಟಿ ಗಂಡು ಮಟ್ಟು ಕೊಡ್ತೀವಿ ತಿಂತವ್ರು ಅಂದ್ರೆ ಗಂಡು ಮಟ್ಟು ಬಾರಿ ಮೀಟಿ ಒಂದು ಸ್ವಲ್ಪ ಕೇಳಿದಂತಾಗಿ ಸರಿ. ಹನುಮಪ್ಪ ನೋಡಿದ ಫಲ ಕಣ್ ತೆಗೆದ ಆಶೀರ್ವಾದ ಮಾಡಿದ. ಸದಾಸ್ತು ಒಂದ ಅವಾಗ ಒಂದು ಸುಮಾರು ಗಂಡು ಹರಿದಾಗಿ ಮಕ್ಕಳಾದ್ರು ಗಂಡು ಹರಿದು ಅದು ಕೂಟ 2 ವರ್ಷ 2 3 4 5 6 10 ವರ್ಷ ಅದು ಪ್ರಾರಂಭಿಸಿ ಗಂಡು ಮಟ್ಟು ಕೊಡಲಿಲ್ಲಕ್ಕೆ. ಅವಾಗ ಹನುಮಪ್ಪ ನೋಡಿ ಮತ್ತೆ ಕುಡಿ ಬಂದಕ್ಕೆ ಹನುಮಪ್ಪ ಯಪ್ಪ ಇಲ್ಲಕ್ಕೆ ಹನುಮಪ್ಪಿಗೆ ಮಾರಿ ನೋಡ್ಬಿಟ್ಟು ಗಿಟ್ಟಾಕಿ ಮಾಡಿಬಿಟ್ಟು ಹನುಮಪ್ಪಿಗೆ ಹನುಮಪ್ಪ ಸಾಧ್ಯ ಐತೆ ಜ್ಞಾತಿಗೈತೆ ಆಕೆ ಮಾರಿ ನೋಡಿ ಇಟ್ಟ ಈಗ ನಮ್ಮ ಗೌರಿ ಚಿಂತೆ ದೂರ ಹಿರಿಯರಿಗೆ ಹನುಮಪ್ಪ ಸಾಕಾಗಿದೆ ಹನುಮಪ್ಪ ಸಾಕಾಗಿದೆ. ಏನ್ ಮಾಡಿ ಹಂಗದ ಊರಾಗಿದ್ದಂತೆ ಎಲ್ಲ ಮುತ್ತೈದು ಆಚರಣೆ ಬಿಟ್ಟರೆ ಸಾಕ್ಷಿತ್ ಮಾಡಿ 4 ಅಂತ ತಗೊಂಡು ಸರಿ ಊರಿಗೆ ಜಗಳ ಹಾಕಿದ್ರು. ಎಲ್ಲಾ ಮುತ್ತೈದರು ಬಂದು ಎಲ್ಲಾರು ಬೈಗಿದ್ರು. ಹನುಮಪ್ಪ ಸಾಕ್ಷಿ ಆಯ್ತು. ಆಮೇಲೆ ಏನು ಮಾಡ್ತಾರೆ ಚಿಂತೆ ಮಾಡಿ ಪುಟ್ಟಾಗ ಅದು ಬಂದು ಬೈಕೊಂಡಕ್ಕೆ ಗಣಪತಿ ಪಾರ್ವತಿಗೆ ಅದು ಬಂದಕ್ಕೆ ಬಂದು ಹನುಮಪ್ಪ ಅಂದಕ್ಕೆ ಯಾಕೆ ಬಂದು ಹನುಮಪ್ಪ ಅಂದು ಬಿಟ್ಟಾಕೆ ಬಾಯಿಗೆ ಯಾಕೆ ಅದಕ್ಕೆ 12 ವರ್ಷ ಅಂತ ಗೊತ್ತಾಯ್ತು. ಹನುಮಪ್ಪ ಬುಟ್ಟಿ ಹೇಳಕ್ಕೆ ಜಗತ್ತು ದೇವ್ರ ಬುಟ್ಟಿ ಹೇಳ ಬಂದು ಬಾಯಿ ಹುಟ್ಟಾರೀಗ. ಅದಕ್ಕೆ ದೇವ್ರ ಭಯ ಭಕ್ತಿ ಉಳ್ಕೊಂಡಿದ್ದೀಗ. ಅದಕ್ಕೆ 12 ವರ್ಷ ಅಂತಲ್ಲ ನನ್ನ ತಿನ್ನಾಗಿ ಹೊಳ್ಳಿ ಬಂದು ಹೊಳಿಬಿಟ್ಟು ಹನುಮಪ್ಪ ಕಡೆ ಎಂಥ ಕಾಲ ಬಂತಪ್ಪ ದಿಕ್ಕಂತ ಇಂಥ ಕಾಲ ಮಂದಿ ಇಂಥ ಕಾಲ ಮಾಡ್ಕೊಂಡು ಹೋಗ ಎಲ್ಲಾ ಮಂದಿ ಇಡೀ ಸಮಾಜ ಎಲ್ಲಾ ಸಮಾಜ ಕೊಟ್ಟಿಟ್ಟು ದೊಡ್ಡ ಜಾತ್ರೆ ಮಾಡ್ತಂದ್ರೆ ಇವಾಗ 10 ಅದ್ಭುತ ಶಕ್ತಿ ಊರಾಗ ಐತೆ ಅಂತ. ಅದಕ್ಕಂತ ದೃಷ್ಟಿಯಿಂದ ಪ್ರತಿ ವರ್ಷ ಕೂಡ ಜಾತ್ರೆ ಭಾಳ ಭಕ್ತಿ ಜಾತ್ರೆ ಮಾಡಿ ಒಳ್ಳೆ ಜಾತ್ರೆ. ಯಾರು ಭಕ್ತಿಯಿಂದ ಬರ್ತೀರಿ ಯಾರು ಏನ್ ಬೇಕಾಗೈತಿ ಎಲ್ಲಾ ಶಕ್ತಿ ಕೊಡುವ ಶಕ್ತಿ ಹನುಮಪ್ಪನಿಗೆ. ಅದಕ್ಕಂತ ಶಕ್ತಿ ಕೊಟ್ಟು ಎಲ್ಲಾ ಜನಗಳಿಗೆ ಒಳ್ಳೇದಾಗಿ ಹನುಮಪ್ಪ ಯಾರು ಎಲ್ಲ ದೀಕ್ಷೆ ಎಲ್ಲ ಸ್ವಲ್ಪ ಕೊಟ್ಟು ಮತ್ತೊಂದು ತಗೊಂಡು ಹರಸಿ ನನ್ನ ಮಾತು